ನಿನಗೆ ಧೈರ್ಯ ಇಲ್ಲ ಅಂದರೆ ಲವ್ ಯಾಕೆ ಮಾಡಬೇಕು? ಇದೆಲ್ಲ ನಮ್ಗೆ ಆಗ ಬರಲ್ಲ ಅಂತ ಬಾಯಿ ಮುಚ್ಕೊಂಡು ಸೈಡಲ್ಲಿ ಇರಬೇಕು. ಇಲ್ಲ ಹುಡುಗಿ ಬಂದು ಪ್ರಪೋಸ್ ಮಾಡಿದಾಗ ಬಾಯಿ ಮುಚ್ಕೊಂಡು ಒಪ್ಕೋಬೇಕು, ಬಿಟ್ಟು ಬಿಲ್ಡಪ್ ತಗೋಬಾರ್ದು. ಆಗಿದ್ದಾಯ್ತು ಬಿಡು, ಈಗೆಲ್ಲ ಆಚೆ ಬಂತು. ಐ ಲವ್ ಯು ಅದಿತಿ. ನೀನಿಲ್ದೆ ನಾನಿಲ್ಲ, ನೀನಿಲ್ದೇ ಇರೋ ಜೀವನ ಶೂನ್ಯ. ಶೂನ್ಯ ಅದಿತಿ, ಶೂನ್ಯ. ನೀನೇ ನನ್ನ ಪ್ರಾಣ, ನೀನೇ ನನ್ನ ಬದುಕು, ನೀನೇ ನನ್ನ ಆಧಾರ್ ಕಾರ್ಡು, ನಾನೇ ಡ್ರೈವಿಂಗ್ ಲೈಸೆನ್ಸು. ನಾವಿಬ್ಬರು ಸೇರಿದ್ರೆ ಫ್ಯಾಮಿಲಿ ರೇಷನ್ ಕಾರ್ಡು. ಅದಿತಿ, ಐ ಲವ್ ಯು, ಐ ಲವ್ ಯು ಸೋ ಮಚ್. ಪ್ರಪೋಸ್ ಮಾಡೋಕ್ಕೆ ಯೂಸ್ ಮಾಡಿದ ವರ್ಡ್ಸು ತುಂಬ ಹಳೆದು, ಆದರೂ ಪರವಾಗಿಲ್ಲ, ಕೊನೆಗೂ ಬಾಯ್ ಬಿಟ್ಟಿಯಲ್ಲ. ಆಯಿತು, ಲವ್ ಯು ಧ್ರುವ. ಅದಿತಿ ಇಬ್ಬರು ಆಗಲೇ ವೇದಾಂತ್ ಮನೆಗೆ ಹೋದರು. ಇಷ್ಟೊತ್ತಾದರೂ ಬರಲಿಲ್ಲ. ನಿನಗೇನಾದರೂ ಫೋನ್ ಮಾಡಿದ್ರೆ ಲೇಟ್ ಆಗುತ್ತೆ ಅಂತ? ನನಗೇನು ಹೇಳಿಲ್ಲ ರೀ. ವೇದಾಂತ್ ಮನೆಗೆ ಹೋಗ್ಬಿಟ್ಟು ಬರ್ತೀವಿ ಅಂದರು ಅಷ್ಟೇ. ನಾನೇ ಒಂದು ಹೆಜ್ಜೆ ಹೋಗಿ ನೋಡ್ಕೊಂಡು ಬಂದ್ಬಿಡ್ಲ ಹಾಗಾದರೆ? ನೀವ್ಯಾಕ್ರಿ ಅಷ್ಟು ದೂರ ಹೋಗಬೇಕು? ಒಂದು ಫೋನ್ ಮಾಡಿ ಸಾಕು. ನಾನು ಫೋನ್ ಮಾಡಿದ್ದೆ ಪರಿ, ಫೋನ್ ಎತ್ತಲಿಲ್ಲ. ಬೆಳಗ್ಗೆ ಛತ್ರಕ್ಕೆ ಹೋಗಬೇಕು, ಹೀಗೆ ಲೇಟ್ ಆದರೆ ಹೇಗೆ? ಸರಿ, ಹೋಗಿ ಬನ್ನಿ. ಜೋಪಾನ. ಹಾಂ. ಅದಿತಿ ಮತ್ತು ಅಮ್ಮನ ಎಲ್ಲೋದ್ರು, ಎಲ್ಲಿ ನಾಪತ್ತೆ ಆಗ್ತಾರೆ ಅಂತ. ಇವರಿಬ್ಬರು ಒಳ್ಳೆ ಮಿಂಚೋಳ ಇದ್ದಂಗೆ. ಇವಾಗ ಇಲ್ಲಿ ಮಿಂಚಿದ್ರೆ ನೆಕ್ಸ್ಟ್ ಮಿನಿಟ್ ಎಲ್ಲಿ ಮಿಂಚ್ತಾರೆ ಅಂತ ಹೇಳಕ್ಕೆ ಬರಲ್ಲ. ಹೇಗೆ ಪ್ರತ್ಯಕ್ಷ ಆಗ್ತಾರೋ ಹಾಗೆ ನಾಪತ್ತೆ ಕೂಡ ಆಗ್ತಾರೆ. ರೀ ಮಿಸ್ಟರ್, ಬನ್ರಿ ಇಲ್ಲಿ. ನಿಜ ಹೇಳಿ, ಇವತ್ತು ನೀವು ಹುಡುಗಿನ ಕರ್ಸಿದ್ದೀರಾ ಇಲ್ವಾ? ಅಲ್ಲ, ನನ್ನಂತ ಅಮಾಯಕ ಅಂದ್ರೆ ಕೇಳೋ ಪ್ರಶ್ನೆನ ಇದು? ಬಡಪಾಯಿ ಹತ್ರ ಬಂದು ಬುಡ್ಬುಡ್ಕೆ ಕದ್ದು ನೀನು ಅಂದಂಗಾಯ್ತು. ನಾನ್ಸೆನ್ಸ್. ಈ ಅರ್ಥ ಇಲ್ದಿರೋ ಗಾದೆನ ನಾನು ತುಂಬ ಸಲ ಕೇಳಿದ್ದೀನಿ. ನಾನು ಕೇಳ್ತಾ ಇರೋದು ಇಷ್ಟೇ, ಹುಡುಗಿರನ್ನ ಕರ್ಸಿದ್ದೀರಾ ಇಲ್ವಾ? ಆ್ಯಂಡ್ ಬೈ ದ ವೇ, ಎಷ್ಟು ಜನ ಹುಡುಗಿರನ್ನ ಕರ್ಸಿದ್ದೀರಾ? ಫೈಲು ಡಾಕ್ಯುಮೆಂಟ್ ಚೆಕ್ ಮಾಡೋದು ಬಿಟ್ಟು ಆಗಿಂದ ಹುಡುಗಿರಲ್ಲಿ ಅಂತ ಪ್ರಾಣ ತಿಂತಿದ್ರಲ್ಲ. ನಿಮ್ಮ ಕಣ್ಣಿಗೆ ನಾವೇನಾದರೂ ಅವಂಥವ್ರಲ್ಲ, ತುಂಬ ಮರ್ಯಾದಸ್ಥರು. ನಮಗೆ ಮದುವೆನೂ ಆಗಿದೆ. ನಾವು ಹುಡುಗಿ ರುಚೇನಿಲ್ಲ. ನೀವು ಅಂದ್ಕೊಟ್ರ ಥರ ನಾವು ಹಾಫ್ ರೇಟ್ ಚೀಪ್ ರೇಟ್ ಕೆಲಸ ಮಾಡೋರಲ್ಲ. ತುಂಬ ಸ್ಮಾರ್ಟಾಗಿ ಮಾತಾಡಬೇಡಿ, ಸುಮ್ಮನೆ ನಿಜ ಹೇಳಿ. ನಾವು ಮಾಡ್ತೀವಿ ನಿಜ, ಆದರೆ ಅದು ಮಿತಿಮೀರಿ ಮಾಡಲ್ಲ. ಬೇರೆ ಹುಡುಗಿರನ್ನ ಕಣ್ಣೆತ್ತು ನೋಡೋಕ್ಕೆ ನಂಗೆ ಧೈರ್ಯ ಇಲ್ಲ, ಇನ್ನು ಕರ್ಸೋಕೆ ಧೈರ್ಯ ಬರುತ್ತಾ? ನೋಡಿ, ನನಗೆ ನನ್ನ ಹೆಂಡತಿ ಅಂದರೆ ಪ್ರಾಣ. ಆ ಪ್ರಾಣಕ್ಕೆ ಈ ಪ್ರಾಣ ಯಾವತ್ತೂ ಮೋಸ ಮಾಡಲ್ಲ. ದೇವತೆಗಿಂತ ಸುಂದರವಾಗಿರೋ ನನ್ನ ಹೆಂಡತಿನ ಬಿಟ್ಟು ನಾನು ಬೇರೆ ಹುಡುಗಿರಿಂದ ಹೋಗ್ತೀನಾ? ನಿಜವಾಗ್ಲೂ ಹೇಳಿ, ನೀವು ನಿಜವಾಗ್ಲೂ IT ಡಿಪಾರ್ಟ್ಮೆಂಟ್ ಅವರನ್ನ? ಪ್ರಶ್ನೆಗೇನೆ ಮರು ಪ್ರಶ್ನೆನಾ? ನೋಡಿ, ನನಗೆ ನನ್ನ ಹೆಂಡತಿನೇ ಇಲ್ಲ, ಸುಮ್ಮನೆ ನನ್ನಂತ ಮೇಲೆ ನೀವೀಗ ಡೌಟ್ ಪಡ್ಬೇಡಿ. ಹಾಗಿದ್ರೆ ನಿಮಗೆ ನಿಮ್ಮ ಹೆಂಡತಿ ಅಂದರೆ ಅಷ್ಟೊಂದು ಇಷ್ಟನಾ? ನಿಮ್ಮ ಹೆಂಡತಿ ಹತ್ರ ಯಾವ ವಿಷಯನೂ ಮುಚ್ಚಿಟ್ಟಿಲ್ವಾ? ನಾನು ಒಳ್ಳೆಯವನೇ, ಆದರೆ ತುಂಬ ಒಳ್ಳೆಯವನಲ್ಲ. ನಾನು ಹೆಂಡತಿ ಹತ್ರ ಸುಳ್ಳು ಹೇಳಿಲ್ಲ ಅಂತೇನಿಲ್ಲ, ಸ್ವಲ್ಪ ಸುಳ್ಳು ಹೇಳಿದ್ದೀನಿ. ಎಣ್ಣೆ ವಿಚಾರದಲ್ಲಿ ಸುಳ್ಳು ಹೇಳಿದ್ದೀನಿ. ಅದನ್ನು ಬಿಟ್ಟರೆ ಬೇರೆ ಯಾವ ಸುಳ್ಳು ಹೇಳಿಲ್ಲ ಸರ್. ನನ್ನ ಹೆಂಡತಿ ಅಂದರೆ ನನಗೆ ಪ್ರಾಣ. ಅವಳು ಬರೀ ನನ್ನ ಹೆಂಡತಿ ಅಲ್ಲ, ನನ್ನ ಡಾರ್ಲಿಂಗ್, ನನ್ನ ಜಾನು. ಹಾಗಿದ್ರೆ ನೀವು ನಿಮ್ಮ ಹೆಂಡತಿ ಹತ್ರ ಇಷ್ಟನ್ನ ಮುಚ್ಚಿಟ್ಟಿರೋದು, ಬೇರೇನು ಮುಚ್ಚಿಟ್ಟಿಲ್ಲ ಅಲ್ಲ? ಅಯ್ಯೋ, ಇಷ್ಟೇ ಸರ್. ಅದಕ್ಕಿಂತ ಮೇಲೆ ಏನಾದ್ರು ಮುಚ್ಚಿಟ್ಟಿದ್ರೆ ನನ್ನ ಬಾಯಿ ಹುಳ ಬೀಳಲಿ ಅಷ್ಟೇ. ಸರಿ, ಆಗಿದ್ರೆ ಕಮ್, ಅವನ ಹಾಗ್ಯೂ. ನೀವು ಈ ಮಾತನ್ನ ಸೀರಿಯಸ್ ಆಗಿ ಹೇಳ್ತಾ ಇದ್ದೀರಾ? ಚಿತು ಅಂತವನಲ್ಲ. ರೀ ಬನ್ರಿ, ಅವನ ಹಾಗ್ಯೋ. ವಾಯ್ಸ್ನೆಲ್ಲ ಕೇಳ್ದಾಗಿದೆಯಲ್ಲ.
ಸಾರ್ಥಕ್. I love you. ಅಯ್ಯೋಲ್ಲೇ ಆದ್ಯ ನೀನೇನೆ ಏನೇ ಗೆಟಪ್ ಇದು ಸೂಪರ್ ಆಗಿದೆ ಬಿಡು. ಈ ಹೆಣ್ಮಕ್ಳಿಬ್ಬರು ವೇದಾಂತ್ ಮನೆಗೆ ಹೋಗಿ ಬರ್ತೀನಿ ಅಂದವರು ವಾಪಸ್ ಬಂದಿಲ್ಲ. ಇವ್ರನ್ನ ಹುಡ್ಕೊಂಡು ನಮ್ಮನೆಯವ್ರು ಹೋಗಿದ್ದಾರೆ, ಅವರು ಬರಲಿಲ್ಲ. ಈಗ ನಾನೇ ಹೋಗಬೇಕಾಗತ್ತೇನೋ. ಅಲ್ಲ ಹೋಗಲಿ, ರಾತ್ರಿ ಅಲ್ಲೇ ಇದ್ದು ಬೆಳಗ್ಗೆ ವಾಪಸ್ ಬರಲಿ ಅಂತ ಹೇಳೋಕ್ಕೆ ಇವರೇನು ಗಂಡು ಮಕ್ಕಳ ಹೆಣ್ಮಕ್ಳು? ಬೇಗ ಮನೆಗೆ ವಾಪಸ್ ಬರಬೇಕು ಅನ್ನೋ ಕಿಂಚಿತ್ ಜವಾಬ್ದಾರಿನಾದರೂ ಇರಬೇಕು. ಇಲ್ವಲ್ಲ, ನಮ್ಮ ಕಷ್ಟ ಇವ್ರಿಗೆಲ್ಲಿ ಗೊತ್ತಾಗತ್ತೆ? ಜೀವನ ಕೈಯಲ್ಲಿಟ್ಕೊಂಡು ಕಾಯ್ತಾ ಇರ್ತೀವಿ. ನಾಳೆ ದಿನ ಇವ್ರಿಗೆ ಮದುವೆಯಾಗಿ ಮಕ್ಕಳಾಗುತ್ತಲ್ಲ, ಆಗ ಗೊತ್ತಾಗುತ್ತೆ. ಆಗ್ಲಿಂದ ಕತ್ತು ಉದ್ದ ಮಾಡಿ ಮಾಡಿ ಸಾಕಾಯಿತು. ಏನು ಎಲ್ಲ ಸೇರ್ಕೊಂಡು ಪಾರ್ಟಿ ಮಾಡ್ತಾ ಇದ್ರಾ? ಮಾವ, ನಾಳೆಯಿಂದ ಮದುವೆ ಟೆನ್ಷನ್ ಅದು ಇದು ಅಂತ ತಲೆ ಬಿಸಿ ಇರುತ್ತೆ. ಅದು ಒಂದೇ ಅಗ್ರಜನ್ ಬ್ಯಾಚುಲರ್ ಲೈಫ್ನ ಕೊನೆ ದಿನ ಇದು. ಸೊ ಎಲ್ಲರೂ ಸೇರಿ ಹಾಗೆ ಸೆಲೆಬ್ರೇಟ್ ಮಾಡ್ತಿದ್ವಿ. ಜೀವನದ ಎಲ್ಲ ಘಟ್ಟಗಳಿಗೂ ವಿದಾಯನ ಸಂತೋಷದಿಂದಲೇ ಹೇಳಬೇಕು ಅಂತಾರೆ. ಅದಕ್ಕೋಸ್ಕರ ನೀವೆಲ್ಲ ಸೇರ್ಕೊಂಡು ಪಾರ್ಟಿ ಮಾಡ್ತಾ ಇದ್ರೆ ಅದು ಸರಿನೇ. ಅಂದ್ರೆ ನೀವು ನಿಮ್ಮ ವಯಸ್ಸಲ್ಲಿ ಭಾರಿ ಪಾರ್ಟಿ ಮಾಡಿದ್ದೀರಾ ಅಂತ ಆಯ್ತು. ಇಲ್ಲಪ್ಪ, ನಮಗೆ ಜವಾಬ್ದಾರಿಗಳು ಜಾಸ್ತಿ ಇದ್ವು, ಹಾಗಾಗಿ ಈ ಥರ ಪಾರ್ಟಿಗಳನ್ನೆಲ್ಲ ಮಾಡೋದಕ್ಕಾಗಲಿಲ್ಲ. ನಿಮಗೆ ಉಗ್ದಿದವರು ಜವಾಬ್ದಾರಿ ಇಲ್ಲ ಅಂತ ಎಲ್ಲರಿಗೂ ಸೇರ್ಸಿ ಕೂತ್ರು. ಮಾವ, ಈ ಕ್ಷಣದಲ್ಲಿ ನಿಮ್ಗೊಂದು ಮಾತು ಹೇಳಬೇಕು. ಏನು? ಆ್ಯಕ್ಚುಲಿ ನಮ್ಮ ಅಗ್ರಜ ತುಂಬ ಪುಣ್ಯ ಮಾಡಿದ್ದ. ಏನಕ್ಕೆ ಅಂದರೆ ಅವನ ಲೈಫಲ್ಲಿ ಅಮೂಲ್ಯ ಕಾಲಿಡ್ತಿರೋದಕ್ಕೆ. ನಿಮ್ಮ ಮಗಳನ್ನ ನಮ್ಮ ಅಗ್ರಜನಿಗೆ ಮದುವೆ ಮಾಡಿಕೊಡ್ತಿರೋದಕ್ಕೆ ತುಂಬ ಥ್ಯಾಂಕ್ಸ್. ನೀವಿಬ್ಬರು ತುಂಬ ಒಳ್ಳೆ ಮನಸ್ಸಿರೋ ಹುಡುಗರಪ್ಪ. ನಿಮ್ಮಂಥವ್ರ ಕೈ ಹಿಡಿಯೋದಕ್ಕೆ ನಮ್ಮ ಮಕ್ಕಳು ತುಂಬ ಅದೃಷ್ಟ ಮಾಡಿದರು. ನಿಮ್ಮಂಥ ಹಳೇಂದ್ರ ಪಡೆಯೋದಕ್ಕೆ ನಾನು ತುಂಬ ಅದೃಷ್ಟ ಮಾಡಿದ್ದೆ. ಹೌದೌದು, ನಮ್ಮ ಬಡ ಬಾಸು ಚೋಟಾ ಬಾಸು ಇಬ್ರು ತುಂಬಾ ಒಳ್ಳೆಯವರು. ಅವ್ರ ಬಗ್ಗೆ ಹೇಳಕ್ಕೆ ಭಗವಂತ ಬರೀ ಒಂದೇ ಬಾಯಿ ಕೊಟ್ಟು ಮೋಸ ಮಾಡಿಬಿಟ್ಟಿದ್ದಾನೆ. ಚೋಟಾ ಬಾಸ್, ಮಳೆ ಬೇರೆ ಬರ್ತಾ ಇದೆ. ಇದೇ ಬೇಜಾರಲ್ಲಿ ಒಂದು ಚೋಟ ರೆಡಿ ಮಿಕ್ಸ್ ಹಾಕ್ಬಿಡೋಣ. ಏನದು ಆವಾಗಲಿಂದ ರೆಡಿ ಮಿಕ್ಸು ಅಂತ ಇದ್ದಾರೆ? ಚಿಕ್ಕಪ್ಪ, ಅದು ಈ ಕಾಂತ ಬೆಳಿಗ್ಗೆ ಬಾತ್ರೂಮಲ್ಲಿ ಜಾರ್ ಬಿದ್ದುಬಿಟ್ರಂತೆ, ಅದಕ್ಕೆ ಆಗಿನ ಸ್ವಲ್ಪ ಐಲ್ ಪೈಲ್ ಥರ ಆಡ್ತಿದ್ದಾರೆ. ಹ್ಞೂನಪ್ಪ, ನೀನು ಆರೋಗ್ಯ ಸ್ವಲ್ಪ ಚೆನ್ನಾಗಿ ನೋಡ್ಕೊಳಪ್ಪ. ನಮ್ಮ ಇಬ್ಬರು ಹಳೇಂದ್ರ ಜೊತೆಗೆ ನೀನು ದೃಷ್ಟಿ ಬಟ್ ಥರ ಚೆನ್ನಾಗಿರ್ಬೇಕು. ಅಂದ್ರೆ ನಾನು ಒಳ್ಳೆ ಭೂತ ತರ ಇದ್ದೀನ. ಭೂತ ಥರ ಅಲ್ಲ, ಭೂತಾನೆ. ಅಪ್ಪ, ನಾನು ಸ್ವಲ್ಪ ಪಕ್ಕದ ಬೀದಿಲಿರೋ ಟೇಲರ್ ಶಾಮಣ್ಣನ ಅಂಗಡಿವರೆಗೂ ಹೋಗ್ಬಿಟ್ಟು ಬರ್ತೀನಿ. ಈಗಲಾ? ನಿಮ್ಮ ಸ್ಟಿಚಿಂಗು ಫಿಟ್ಟಿಂಗು ಎಲ್ಲ ಮೊದಲೇ ಬೋಸ್ಕೊಳ್ಳೋದಲ್ಲ ನಮ್ಮ ಮದುವೆ ಮುನ್ನೋ ದಿನ ಈ ಕೆಲಸ ಇಟ್ಕೊಂಡ್ರೆ ಹೇಗೆ? ಅಯ್ಯಪ್ಪ, ಆ ಬಟ್ಟೆ ಕೊಟ್ಟು ತಿಂಗಳಾಗ್ತಾ ಬರ್ತಿದೆ. ಈ ಮದ್ವೆಗಾದ್ರೂ ಕೊಡ್ತೀರಾ, ಇಲ್ಲಾಂದ್ರೆ ಮಗು ನಾಮಕರಣ ಕೊಡ್ತೀರಾ ಅಂತ ಕೇಳ್ಕೊಂಡ್ ಬರ್ತೀನಿ. ಆಯ್ತು, ಹೋಗಿದ್ದು ಬಾ. ಲೇ ಹಳೆ ಮುಕ್ಕಿ, ಏನೇ ಬಟ್ಟೆ ಸಡಗರದಲ್ಲಿದ್ಯಾ? ನನ್ನ ಸಡಗರ ನೋಡಿ ನೀನ್ಯಾಕೆ ಹುರ ಅಂತಿದ್ಯಾ, ಅದನ್ನು ಹೇಳು. ಅಯ್ಯೋ, ಹರಹರನೂ ಇಲ್ಲ ಹುರಹುರನೂ ಇಲ್ಲ. ನೀನು ಹೋಗಿ ಬಟ್ಟೆ ತೊಗೊಂಡು ಬರೋದೇನು ಬೇಕಾಗಿಲ್ಲ. ಶಾಮಣ್ಣಗೆ ಒಂದು ಕಾಲ್ ಮಾಡಿದ್ರೆ ಅವರೇ ತೊಗೊಂಡು ಬರ್ತಾರೆ. ಇಲ್ಲಾಂದ್ರೆ ನಾನೇ ಒಂದು ಹೆಜ್ಜೆ ಹೋಗಿ ತೊಗೊಂಬಂದ್ಬಿಡ್ತೀನಿ. ಆಹಾ, ತುಂಬ ಬುದ್ಧಿವಂತೆ ಕಣೆ ನೀನು. ಇಷ್ಟು ದಿನ ಆದರೂ ಬಟ್ಟೆ ತೊಗೊಂಡು ಬರ್ದೇ ಇರೋರು ಇವಾಗ ತೊಗೊಂಡು ಬಂದು ಕೊಡ್ತಾರಾ? ಇನ್ನು ನೀನು ನಡೆದ್ರೇ ಕಾಲು ಸವಿಯುತ್ತೆ ನೋಡು, ನೀನು ಹೋಗಿ ತೊಗೊಂಡು ಬರ್ತೀಯಾ? ಬೇಡಮ್ಮ, ನನ್ನ ಕೆಲಸ ನಾನೇ ಮಾಡ್ಕೋತೀನಿ. ಬೇಲಿಕೋಲ್ ನಂಬ್ಕೊಂಡ್ರೆ ಅಷ್ಟೇ ಕತೆ. ಲೇ, ಏನೇ ಅದು ಬೇಲಿಕೋಲು ಅಂದರೆ? ನಾನು ನಿನ್ನ ಕಣ್ಣಿಗೆ ಬೇಲಿಕೋಲ್ ಥರ ಕಾಣಿಸ್ತಿದ್ದೀನಾ? ಹೌದು, ಮತ್ತೆ ಬೇಲಿಕೋಲ್ಗೂ ನಿನಗೂ ಯಾವ ವ್ಯತ್ಯಾಸನೂ ಇಲ್ಲ. ಬೇಲಿಕೋಲ್ ನೋಡು ನಿಜ ಜಾಗದಲ್ಲೇ ಇರುತ್ತೆ, ನೀನು ಅಷ್ಟೇ ನಿಜ ಜಾಗದಲ್ಲೇ ನಿಂತಿರ್ತೀಯ. ಅದಕ್ಕೆ ಬೇಲಿಕೋಲು ಅಂದೆ. ನಾನೇ ಹೋಗಿ ತೊಗೊಂಡು ಬರ್ತೀನಿ. ನಾಳೆಯಿಂದ ನಮ್ಮ ಜೊತೆ ಇರೋದಿಲ್ಲ. ಇವತ್ತು ಅರ್ಧ ದಿನ ಆದರೂ ನಮ್ಮ ಜೊತೆಗೆ ಇರಲಿ ಅಂತ ಹೇಳಿದ್ರೆ ನನಗೆ ಬೇಲಿಕೋಲು ಅಂತೀಯಾ? ಇರಲಿ ಬಿಡು, ನಮ್ಮ ಫೀಲಿಂಗ್ಸ್ ಎಲ್ಲ ನಿನಗೆಲ್ಲ ಅರ್ಥ ಆಗಬೇಕು. ಹೌದು ಅಮ್ಮ, ಅವಳು ಹೇಳೋದ್ರಲ್ಲೂ ಅರ್ಥ ಇದೆ. ಇವತ್ತೊಂದಿನಾದರೂ
ನಮ್ಮ ಜೊತೆಗಿರಬೇಕು ಅಂತ ನಾವೆಲ್ಲರೂ ಆಸೆ ಪಡ್ತಾ ಇದ್ದೀವಿ. ನೀನು ನೋಡಿದ್ರೆ ವೇದಾಂತ್ ಮನೆಗೆ ಹೋಗಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ಯಾ. ಅಮ್ಮ, ನಾನು ವೇದಾಂತ್ ಮನೆಗೆ ಹೋಗೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದೀನಿ ನಿಜ. ಆದರೆ ನಂಗೆ ಅದರಲ್ಲಿ ಯಾವ ಬೇಜಾರು ಇಲ್ಲಮ್ಮ. ಹೌದು ಕಣೆ, ನಿಂಗೆ ಯಾವ ಬೇಜಾರು ಆಗೋದಿಲ್ಲ. ಯಾಕಂದರೆ ಹುಟ್ಟು ಬೆಳೆದಿದ್ದ ಮನೆ ಅದೇ ಅಲ್ವಾ ನಿಂಗೆ? ಹಂಗಲ್ಲ ಕಣೆ, ಒಂದು ಮನೇಲಿ ಹುಟ್ಟು ಬೆಳೆದಿದ್ದ ಮಾತ್ರಕ್ಕೆ ಅದು ನಮ್ಮ ಮನೆ ಅಂತ ಅಲ್ಲ. ಈ ಮನೆ ಹೇಗೆ ನಮ್ಮ ಮನೆನೋ ಆ ಮನೆ ಕೂಡ ನಮ್ಮ ಮನೆನೇ. ಅದು ಬರೀ ಗಂಡನ ಮನೆ ಮಾತ್ರ ಅಲ್ಲ, ತಾಯಿ ಮನೆ ಕೂಡ ಇದ್ದ ಹಾಗೆ. ಆಹಾ, ಸುಪ್ಪನತೆ ಸುಬ್ಬಿ ನೋಡಿ ಅಪ್ಪ, ಮದುವೆ ಆಗೋಕ್ಕಿಂತ ಮುಂಚೆನೇ ಈ ಲೆವೆಲ್ಗೆ ಡೌನ್ ಮಾಡ್ತಾಳೆ. ಮದುವೆ ಆದಮೇಲೆ ನಮ್ಮನ್ನೆಲ್ಲ ಮರ್ತ್ಬಿಡ್ತಾಳೆ. ಕೊನೆಗೂ ತವ್ರ ಮನೆ ತಲೆನೇ ತುಳಿದ್ಬಿಟ್ಟಿಯಲ್ಲೇ. ಏಯ್, ನಾನು ಹಂಗಲ್ಲ ಕಣೆ ಹೇಳಿದ್ದು, ತಾಯಿ ಮನೆಯಿಂದ ತಾಯಿ ಮನೆಗೆ ಹೋಗ್ತಿದ್ದೀನಿ ಅಂತ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋಬೇಕು? ಏ, ಗಂಡನ ಮನೆ ತಾಯಿ ಮನೆ ಹೇಗಾಗತ್ತಮ್ಮ? ಅಮ್ಮ, ಆ ಮನೇಲಿ ನಮ್ಮವರು ಅಂತ ಯಾರಿದ್ದಾರೆ ಹೇಳು? ನಮ್ಮವರು ಅಂತ ಯಾರಿದ್ದಾರೆ? ನಿಮ್ಮಕ್ಕ ಆರ್ತಿ ಅಲ್ವಾ? ನೀವು ಹೆಂಗೆ ನನ್ನ ನೋಡ್ಕೊಂಡಿದ್ದೀರೋ ಅವಳು ಅಷ್ಟೇ ಪ್ರೀತಿ ಕಾಳಜಿಯಿಂದ ನೋಡ್ಕೊಂಡಿದ್ದಾಳೆ. ನನ್ನ ಲೆಕ್ಕದಲ್ಲಿ ಅವಳು ಕೂಡ ತಾಯಿನೇ. ಅದಕ್ಕೆ ತಾಯಿ ಮನೆ ಇದ್ದ ಹಾಗೆ ಅಂತ ಹೇಳಿತ್ತು. ಕಂದ. ಅಮ್ಮು ಮದುವೆ ಶಾಸ್ತ್ರಗಳೆಲ್ಲ ಶುರು ಆಗುತ್ತೆ. ಅಲ್ಲಿಗೆ ಮದುವೆ ಆದಂಗೆ ಲೆಕ್ಕ. ಇನ್ನೊಂದು 2-3 ದಿನದಲ್ಲಿ ಅಮ್ಮ ಪರ್ಮನೆಂಟಾಗಿ ಈ ಮನೆಗೆ ಬರ್ತಾಳೆ. ಆಗ ಈ ಮನೆಗೆ ಅವನತಿ ಶುರು ಆಗುತ್ತೆ. ಹಾಗಾಗಬಾರ್ದು ಅಂದರೆ ಶಾಸ್ತ್ರಗಳೆಲ್ಲ ಶುರು ಆಗೋಕ್ಕೂ ಮುಂಚೆ ನಾನು ಈ ಮದುವೆನ ತಡಿಬೇಕು. ಅಮ್ಮಗೆ ನೆಲೆ ಆಗಬೇಕಾಗಿತ್ತು ಈ ಮನೆ. ಅವಳು ಕಾಲಿಟ್ಟು ಗಳಿಗೆಯಿಂದ ನರಕ ಶುರು ಆಗಿಬಿಡುತ್ತೆ. ಅಮ್ಮುವಿಂದ ಈ ಮನೆಯವ್ರು ಯಾರಿಗೂ ಅಂದರೆ ಆಗಬಾರ್ದು. ಮನೆ ಸೊಸೆಯಾಗಿ ಈ ಮನೆ ಕಾಪಾಡೋ ಜವಾಬ್ದಾರಿ ನಂದು. ಒಂದು ವೇಳೆ ಈ ಮದುವೆ ಏನಾದರೂ ನಿಂತೋದ್ರೆ ಅಪ್ಪ ಅಮ್ಮ ಅದನ್ನು ತಡ್ಕೊತಾರ? ಅದು ನನ್ನಿಂದ ಈ ಮದುವೆ ನಿಂತೋಯ್ತು ಅಂತ ಗೊತ್ತಾದರೆ ಖಂಡಿತವಾಗ್ಲೂ ಅವ್ರು ತಡ್ಕೊಳ್ಳಲ್ಲ. ಒಡ ಹುಟ್ಟಿದ ಅಕ್ಕನೇ ತಂಗಿ ಜೀವನ ಹಾಳು ಮಾಡಿದ್ಲು ಅಂತ ಊರಲ್ಲೆಲ್ಲರೂ ಮಾತಾಡ್ಕೊತಾರೆ. ಆ ಮಾತು ಅಮ್ಮನ ಕಿವಿಗೂ ಬೀಳುತ್ತೆ. ಮದುವೆ ಆದರೆ ಈ ಮನೆ ನರಕ ಆಗುತ್ತೆ. ಆಗದೆ ಇದ್ರೆ ತವ್ರ ಮನೆ ನರಕ ಆಗುತ್ತೆ. ಆದರೂ ನಾನು ಈ ಕೆಲಸ ಮಾಡಲೇಬೇಕು. ಅಮ್ಮಗೆ ಮದುವೆ ನಿಂತರೆ ಮತ್ತೆ ಮದುವೆ ಆಗೋ ಅವಕಾಶ ಇದೆ. 2-3 ದಿನ ಎಲ್ಲರೂ ಹತ್ತು ಕರೆದು ಸಮಾಧಾನ ಮಾಡ್ಕೊತಾರೆ. ಅದು ಅನಿವಾರ್ಯ ಕೂಡ. ಆದರೆ ಮದುವೆ ಏನಾದರೂ ನಡೆದ್ರೆ ಈ ಮನೆಯಲ್ಲಿ ಅಳಕ್ಕೆ ಯಾರೂ ಇರೋದೇ ಇಲ್ಲ. ಈ ಮನೆ ಸರಿ ಇರುತ್ತೆ, ಈ ಮನೆಯವ್ರ ಜೀವನ ಚೆನ್ನಾಗಿರುತ್ತೆ ಅಂದರೆ ಈ ಮದುವೆ ನಿಲ್ಲಿಸೋದ್ರಲ್ಲಿ ಯಾವ ತಪ್ಪು ಇಲ್ಲ. ಹೌದು ಅಮ್ಮ, ನೀನು ಹೇಳಿದ ನಿಜಾನೇ. ನಾನು ಆ ಥರ ಯೋಚನೆ ಮಾಡಿಲ್ಲ. ಅಕ್ಕನೂ ತಾಯಿ ಸಮಾನನೇ. ಅವಳಿ ಮನೇಲಿ ಇರೋವರೆಗೂ ನನಗಿಂತ ಹೆಚ್ಚಾಗಿ ನಿಮ್ಮನ್ನೆಲ್ಲ ಅಕ್ಕರೆಯಿಂದ ನೋಡ್ಕೊಂಡಿದ್ದಾಳೆ. ಅಲ್ಲಿ ಹೋದ್ಮೇಲೂ ನಿನ್ನನ್ನು ಹಾಗೆ ನೋಡ್ಕೋತಾಳೆ. ಅದಕ್ಕೆ ನಾನು ಯಾವಾಗಲೂ ಹೇಳೋದು, ಆರ್ತಿ ಅಕ್ಕ ನನ್ನ 2ನೇ ತಾಯಿ ಅಂತ. ಅಲ್ಲಿ ಹೋದ್ಮೇಲೆ ನಿನ್ಗೆ ಯಾವ ತೊಂದರೆನೂ ಆಗಲ್ಲ. ನೀನು ಹೇಳಿದಾಗೆ ಅದು ಗಂಡನ ಮನೆ ಅನ್ನೋದಕ್ಕಿಂತ ನಿನಗೆ ತಾಯಿ ಮನೆಯೇ ಆಗಿರುತ್ತೆ. ನಿನಗೇನೋ ಇಲ್ಲಿಂದ ಹೋದ್ಮೇಲೆ ಒಬ್ಬಳು ತಾಯಿ ಸಿಕ್ಬಿಡ್ತಾಳೆ. ಆದರೆ ನನಗೆ ಇನ್ನೊಬ್ಬಳು ಮಗಳು ಸಿಗಲ್ವಲ್ಲ. ನೀನು ಹೋದ್ಮೇಲೆ ಈ ಮನೆಯೆಲ್ಲ ಒಂಥರ ಬೇಕು ಅನ್ನೋಕ್ಕೆ ಶುರುವಾಗುತ್ತೆ ಕಣೆ. ನಾನು ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ತಿದ್ದೀನಿ ಅಂತ ತಾನೇ ನಿಮ್ಗೆಲ್ರಿಗೂ ಬೇಜಾರು? ಬೇಜಾರು ಅಷ್ಟೇ ಅಲ್ಲ, ಕರುಳು ಕ್ಯೂಸ್ದಂಗೆ ಆಗ್ತಿದೆ. ಇದು ಯಾಕೋ ಸ್ವಲ್ಪ ಓವರ್ ಆಯಿತು. ಇರಲಿ ಬಿಡು,
ನಿಮಗೆ ದುಃಖ ಬೇಜಾರು ಆಗಬಾರ್ದು ಅಂದರೆ ಒಂದು ಕೆಲಸ ಮಾಡೋಣ. ಏನದು? ನಾನು ಆ ಮನೆಗೆ ಹೋಗಲ್ಲ. ಅಯ್ಯೋ ಏನೇ ಹೀಗೆ ಹೇಳ್ತಿದ್ಯಾ? ಅಮ್ಮ, ನಾನು ಆ ಮನೆಗೆ ಹೋಗ್ದಿದ್ರೇನು ವೇದಾಂತಿಯಲ್ಲಿ ಬಂದ್ಬಿಡು ಅಂದ್ಬಿಡ್ತೀನಿ. ಅವನ ಕಾಲಲ್ಲೇ ಸೇರೊತ್ಸಿ ಅವನ ಮನೆಗೆ ತುಂಬಿಸ್ಕೊಳ್ಳೋಣ. ಆಗ ನಾನು ಯಾವಾಗಲೂ ನಿಮ್ಮ ಕಣ್ಮುಂದೆನೇ ಇರ್ತೀನಿ. ಹೇಗಿದೆ ಐಡಿಯಾ? ಅಯ್ಯೋ ಹಾಕ್ತಿ ನೋಡು. ಅಮ್ಮ, ಏನಾಯ್ತಮ್ಮ? ಯಾಕಮ್ಮ, ಏನಾಯ್ತು? ಏನಿಲ್ಲ ಕಣ್ರೆ, ತುಂಬ ಕೆಲಸ ಮಾಡಿದ್ನಲ್ಲ, ಓಡಾಟ ಜಾಸ್ತಿ ಆಯಿತು, ಸ್ವಲ್ಪ ಮೈಕೈ ಎಲ್ಲ ನೋವಾಗ್ಬಿಟ್ಟಿದೆ. ನಾನೇನು ನಿಮ್ಮ ಥರ ಇನ್ನೂ ಚಿಕ್ಕವಳ, ಓಡಾಡಿ ಸ್ವಲ್ಪ ಜಾಸ್ತಿ ಸುಸ್ತಾಗಿದೆ ಅಷ್ಟೇ. ಇವಳು ಅಪ್ಕೊಂಬಿಟ್ಲ, ನನಗೆ ಮೊದಲೇ ಬೆನ್ನೋವಿದೆ, ಆ ಮೂಳೆಗೆ ಸ್ವಲ್ಪ ನೋವಾಯ್ತಷ್ಟೇ. ಯಪ್ಪ, ಇರೋ ಬರೋ ಕೆಲಸ ಅಲ್ಲ, ನೀನೇ ಒಳ್ಳೆ ಮಷಿನ್ ಥರ ಮಾಡ್ತೀಯ, ಇನ್ನೇನಾಗುತ್ತೆ? ಯಾರು ಮಾಡ್ತಾರೆ ಅದಿತಿ, ನಾನು ತಾನೇ ಮಾಡಬೇಕು. ಬಿಡು, ಅದು ಸರಿ ಹೋಗುತ್ತೆ. ಅಮ್ಮ, ನೀನು ಹೊರಗಡೆ ಹೋಗ್ತಾ ಇದೆಯಲ್ಲ, ಹೋಗ್ಬಿಟ್ಟು 3 ಗಂಟೆ ಅಷ್ಟೊತ್ತಿಗೆ ಬಂದ್ಬಿಡಮ್ಮ. ಅಲ್ಲಿ ಯಾರೋ ಸಿಕ್ಕಿದ್ರು ಅಂತ ಮಾತಾಡ್ಕೊಂಡು ನಿಂತ್ಬಿಡ್ಬೇಡ. ನೀನೇ ಮದುವೆ ಹೆಣ್ಣು ಅನ್ನೋದನ್ನು ಮರಿಬೇಡ. ಸರಿಮ್ಮ, ಬೇಗ ಬರ್ತೀನಿ. ಹೋಗಿ ಬರ್ತೀನಪ್ಪ. ಬಾಯ್ ಕಣೆ. ಎಲ್ಲಿದ್ಯಾ? ತಗೋ ಲೀಡು. ಆದ್ಯ ಈ ತಾನೇ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಅಣ್ಣ ಲೇಟ್ ಆಗ್ತಿದೆ, ಪ್ಲೀಸ್ ತಗೋ. ಆದ್ಯ ನಾನು ಈ ತಾನೇ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದೆ ತಾನೆ. ನನಗೆ ರೆಡಿ ಆಗೋದಕ್ಕೆ ಟೈಮ್ ಬೇಕಾದ್ರೆ ಲೀಡು. ಏನಕ್ಕೆ ಇಷ್ಟು ಅಜೆ ಮಾಡ್ತಿದ್ಯಾ? ಆಕ್ಚುಲಿ ಇವಾಗ ಅದಕ್ಕೂ ಟೈಮ್ ಇಲ್ಲ, ನಮ್ಮ ಹತ್ರ ಇರೋದು ಜಸ್ಟ್ 5 hours. 5 hours? ವೈ? ಅದನ್ನ ಹೇಳಕ್ಕೂ ಟೈಮ್ ಇಲ್ಲ, ಪ್ಲೀಸ್ ತಗೋ, ಹಾಕೋ. ಆದ್ಯ, ದಿಸ್ ಇಸ್ ಟೂ ಮಚ್. ಬೆಳಗ್ಗೆ ಬಂದು ನನ್ನ ಪ್ರೈವಸಿನ ನೀನು ಇನ್ವೈಟ್ ಮಾಡ್ತಿದ್ಯಾ? ಅಣ್ಣ, ಇನ್ನೊಂದು ದಿನ ಕುತ್ಕೊಂಡು ಇಡೀ ಸ್ಟೋರಿನ ಕೇಳಿಸ್ಕೊಳ್ತೀನಿ, ಬಟ್ ಇವಾಗ ನಿಜವಾಗ್ಲೂ ಟೈಮ್ ಇಲ್ಲ, ಪ್ಲೀಸ್ ರೆಡಿ ಆಗು. ಆಗಲ್ಲ ಅಣ್ಣ, ಇಷ್ಟು ವರ್ಷ ನಿನ್ನ ಜವಾಬ್ದಾರಿನ ನಾನು ಬಯಸಿದ್ದೀನಿ. ಇನ್ನು ಅಮ್ಮು ಬಂದಮೇಲೆ ಅವಳಿಗೆಲ್ಲ ಜವಾಬ್ದಾರಿನ ಕೊಟ್ಬಿಟ್ಟು ನಾನು ಫ್ರೀ ಆಗ್ತೀನಿ. ಸೊ ಪ್ಲೀಸ್ ಇವತ್ತಿನ ನನ್ನ ಮಾತು ಕೇಳು. ವೇಟ್ ಅ ಮಿನಿಟ್, ನನ್ನ ಬಗ್ಗೆ ನೀವೆಲ್ಲ ಏನು ಅನ್ಕೊಂಡಿದ್ದೀರಾ? ಹಾಂ, ಎಲ್ಲರೂ ನಾನು ಹೇಗೆ ಬೇಕಾದರೂ ಶೇರ್ ಮಾಡ್ಕೋಬೋದು ಅಂದ್ಕೊಂಡಿದ್ದೀರಾ? ನನ್ನದೇ ಆದ ಪರ್ಸನಲ್ ಚಾಯ್ಸ್ ನನಗಿದೆ. ನೀನು ಹೇಳ್ದ ಕೇಳಬೇಕಂತೆ, ಇಲ್ಲ ಅವಳು ಹೇಳ್ದ ಕೇಳಬೇಕಂತೆ. ಒಂದು ಕೆಲಸ ಮಾಡಿ, ನೀವೆಲ್ಲರೂ ನಾನು ಹೇಳ್ದ ಕೇಳಿ. ಅದೆಲ್ಲ ಆಗಲ್ಲ ಅಣ್ಣ. ನೋಡು, ವಾಟ್ ಎವರ್ ನೀವು ಏನು ಬೇಕಾದ್ರೂ ಮಾಡ್ಕೊಡಿ, ನಾವು ಜಸ್ಟ್ ಲೀವ್ ಮೀ ಅಲೋನ್. ಇವಾಗ ಏನು ನೀ ರೆಡಿ ಆಗ್ತೀಯ ಆಗಲ್ವಾ? ಅದೇ ಅದು ಹಾಗಲ್ಲ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್. ಕರೆಕ್ಟ್ ಟೈಮಿಗೆ ಬಂದ್ರಿ. ಭಾರಿ ಆಗೋಯ್ತು ಇವಳು. ಇವಳು ಅಮೂಲ್ಯ ಹೇಗೆ ಹೇಳ್ತಾರೋ ಹಾಗೆ ಕೇಳಬೇಕಂತ ನಾನು ವಿಚಾರಿಸ್ಕೊಳ್ಳೋ. ಅದ್ಯಾ ವಿಷಯ ಏನು ಅಂದರೆ, ನೀವಿಬ್ರು ಸೈಲೆಂಟ್ ಆಗಿದ್ರೋ ಇದ್ರಿ, ಇಲ್ಲ ಅಂತಂದ್ರೆ ನಿಮ್ಮಿಬ್ರು ಗ್ರಾಚಾರ ಬಿಡಿಸ್ಬಿಡ್ತೀನಿ. ಅಣ್ಣ, ಯು ಆರ್ ಸಾರಿ. ಇವಳಿಗ ಚಾಮುಂಡಿ ಮೂಡಲಿದ್ದಾಳೆ. ಮನೇಲಿ ಇವಳಿಗೆ ಸುಪ್ರೀಂ ಪವರ್ ಕೊಟ್ಬಿಟ್ಟು ನಾವೇನು ಅಪೀಲ್ ಮಾಡೋಕ್ಕಾಗ್ತಿಲ್ಲ ಅವಳಿಗೆ. ಇವತ್ತು ಇವಳು, ನಾಳೆ ಇನ್ನೊಬ್ಳು ಸುಪ್ರೀಂ ಬರ್ತಿದ್ದಾಳೆ. ಆಮೇಲೆ ಅಣ್ಣನ ಕತೆ. ಹಲೋ, ಆಲ್ರೆಡಿ ಲೇಟ್ ಆಗಿದೆ ಅಂತ ಅವಾಗಿಂದ ಬಡ್ಕೊಳ್ತಾ ಇದ್ದೀನಿ. ಇವಾಗ ಏನು ಬರ್ತೀರಾ ಬರಲ್ವಾ? ಬಾ ಅಂದೆ. ಅಷ್ಟು ನಗೋ ಅವಶ್ಯಕತೆ ಇದೆ. ತಮಾಷೆ ಮಾಡಬೇಕಂತ ಈಗ ನೀನು ಸ್ಟೈಲ್ ಒಂದ್ಸಲ ನಗು. ರಾಣಿ, ನೀನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಇಷ್ಟೊಂದು ನೋವು ಕೊಡ್ಬೋದಾ? ಒಂದು ಹುಡುಗಂಗೆ ಇದ್ದಕ್ಕಿದ್ದಂಗೆ ರೋಡಲ್ಲಿ ಸಣ್ಣದಾಗಿ ಸಾರಿ ಕೇಳಿ ಲವ್ ಬ್ರೇಕಪ್ ಮಾಡ್ಕೊಳ್ಳೋದನ್ನ ನೋಡಿದ್ದೀನಿ. ಆದರೆ ನಿನ್ನ ಥರ ಮುನ್ಸ್ಕೊಳ್ಳೋರನ್ನ ನಾನು ಎಲ್ಲೂ ನೋಡಿಲ್ಲ. ಹೆಣ್ಣು ಜಾತಿಗೆ ಅವಮಾನ. ನೋಡು, ಇವತ್ತು ಛತ್ರಕ್ಕೆ ಹೋಗ್ತಿದ್ದೀವಿ, ಇವತ್ತಾದ್ರೂ ನಮ್ಮಲ್ಲಿ ಚೂರು ಕರುಣೆ ತೋರಿಸೆ ಪ್ಲೀಸ್.
ಸರಿ ಆಯ್ತು. ಯಾಕೆ ಹಿಂಗೆ ಮುನ್ಸ್ಕೊಂಡಿದ್ಯಾ ಅಂತನಾದರೂ ಹೇಳ್ತೀಯಾ? ನೀನು ಹಿಂಗೆ ಮುನ್ಸ್ಕೊಂಡಿದ್ರೆ ನನಗೆ ತುಂಬ ಲೇಟ್ ಆಗುತ್ತೆ ಕಣೆ. ನೀನು ಇಷ್ಟು ಕಾಟ ಕೊಟ್ಟು ನಾನು ನಿನ್ನೆ ನಂಬಿದ್ದೀನಿ ನೋಡು. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಸ್ಟಾರ್ಟ್ ಆಗು, ಇಲ್ಲ ಅಂದರೆ ಬ್ರೇಕಪ್ ಮಾಡ್ಕೊಂಡ್ಬಿಡ್ತೀನಿ. ನೀನು ಯಾಕೆ ಮುನ್ಸ್ಕೊಂಡಿದ್ಯಾ ಅಂತ ಕಾರಣ ನನಗೆ ಗೊತ್ತಾಯಿತು. ನಾನು ಮದುವೆ ಮಾಡ್ಕೊಂಡು ಹೋದ್ಮೇಲೆ ನಿನ್ನನ್ನು ಇಲ್ಲೇ ಬಿಟ್ಟು ಅನಾಥೆ ಮಾಡ್ತೀನಿ ಅನ್ನೋ ತಾನೇ ನಿನ್ನ ವೇದನೆ.